ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರುವಂತಹ ಟಾಪಿಕ್ ಬಂದು ಟ್ರಾಜಿಡಿ ಆಫ್ ಕಾಮನ್ಸ್ ಅಂದ್ರೆ ಸಾಮಾನ್ಯರ ದುರಂತ. 2024ನೇ ಕೆಸೆಟ್ ಅಲ್ಲಿ ಏನಂತ ಕ್ವಶನ್ ಅಪ್ಪ ಕೇಳಿದ್ರು ಅಂತ ಅಂದ್ರೆ, ಯಾವ ಒಂದು ಆರ್ಥಿಕ ಪರಿಕಲ್ಪನೆಯು ನಿರಂತರವಾಗಿ ಒಂದು ಉತ್ಪನ್ನವನ್ನ ಅಥವಾ ಸೇವೆಯನ್ನ ಬಳಸುತ್ತಾ ಹೋದಂತೆ ಖಾಲಿಯಾಗುತ್ತದೆ ಅಥವಾ ನಶಿಸಿ ಹೋಗುತ್ತದೆ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರ ಏನಪ್ಪಾ ಅಂತ ಅಂದ್ರೆ ಟ್ರಾಜಿಡಿ ಆಫ್ ಕಾಮನ್ಸ್ ಅಥವಾ ಸಾಮಾನ್ಯರ ದುರಂತ ಅನ್ನುವಂಥದ್ದನ್ನ ನಾವು ಕಾಣ್ಬೋದು. ಈ ಟ್ರಾಜಿಡಿ ಆಫ್ ಕಾಮನ್ಸ್ ಅನ್ನುವಂತ ಪದವನ್ನ 1883ರಲ್ಲಿ ವಿಲಿಯಂ ಫಾಸ್ಟರ್ ಲಾಯ್ಡ್ ಅವರು ಯೂಸ್ ಮಾಡ್ತಾರೆ. ಆದ್ರೆ ಈ ಲೇಖನವನ್ನ ಕೊಟ್ಟಂತರವರಲ್ಲ, ಬಟ್ ಆ ಪದವನ್ನು ಮಾತ್ರ ಅವ್ರು ಬಳಕೆ ಮಾಡ್ತಾರೆ. ಅದೇ 1968ರಲ್ಲಿ ಗ್ಯಾರೆಟ್ ಆರ್ಡಿನ್ ಅವರು ಈ ಪರಿಕಲ್ಪನೆಯನ್ನ ಕೊಡ್ತಾರೆ. ಅಂದ್ರೆ ಒಂದು ಪ್ರಬಂಧವನ್ನ ಪ್ರಕಟ ಮಾಡ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಒಂದು ಸರಕನ್ನ ಅಥವಾ ಒಂದು ಸೇವೆಯನ್ನ ಅಥವಾ ಒಂದು ಉತ್ಪನ್ನವನ್ನ ನಿರಂತರವಾಗಿ ಸೇವನೆ ಮಾಡುತ್ತಾ ಹೋದಂತೆ ಆ ವಸ್ತುವು ಅಥವಾ ಆ ಸರಕು ಉತ್ಪನ್ನ ನಶಿಸಿ ಹೋಗುತ್ತದೆ ಎಂಬುದನ್ನ ಹೇಳ್ತಾರೆ. ಅಂದ್ರೆ ಇವಾಗ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಗೋಮಾಳದಲ್ಲಿ ಹುಲ್ಲು ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಈ ಹುಲ್ಲು ಚೆನ್ನಾಗಿರೋ ಕಾರಣ ಎಲ್ಲ ಊರಲ್ಲಿ ಇರುವಂತಹ ಎಲ್ಲಾ ದನ ಕರುಗಳನ್ನ ಹಡ್ಕೊಂಡು ಹೋಗಿ ಅಲ್ಲೇ ಮೇಯಿಸ್ತಿರ್ತಾರೆ. ಆ ಮೇಯಿಸ್ತಾ ಇದ್ರೆ ಏನಾಗುತ್ತೆ, 1 ತಿಂಗಳು ಬರ್ಬೋದು, 2 ತಿಂಗಳು ಬರ್ಬೋದು, ಆದ್ರೆ ಅದು ಒಂದು ಅಂತ್ಯವನ್ನ ತಲುಪುತ್ತೆ. ಅಂದ್ರೆ ಅಂತಿಮವಾಗಿ ಅದು ಪರಿಪೂರ್ಣವಾಗಿ ಖಾಲಿಯಾಗೋದನ್ನ ನಾವು ನೋಡ್ಬೋದು. ಇವಾಗ ಅದೇ ರೀತಿ ಒಂದು ಮೀನುಗಾರಿಕೆಯನ್ನ ಒಂದು ಉದಾಹರಣೆಗೆ ತಗೊಳ್ಳೋಣ. ಈ ಮೀನುಗಾರಿಕೆನೂ ಅಷ್ಟೇ, ಎಲ್ಲಿ ಒಂದು ಪ್ರದೇಶದಲ್ಲಿ ಮೀನು ಸಿಗ್ತಿರ್ತದೆ, ಅದೇ ಪ್ರದೇಶದಲ್ಲಿ ಹೋಗಿ ಮತ್ತೆ ಮೀನನ್ನ ಹಿಡಿಯುವುದನ್ನ ಮುಂದುವರಿಸಿದ್ರೆ ಏನಾಗುತ್ತೆ, ಆ ಮೀನುಗಳ ಸಂತತಿ ಕ್ಷೀಣವಾಗುವುದನ್ನ ನಾವು ಕಾಣ್ಬೋದಾಗಿರುತ್ತೆ.